ಕೀರ್ತನೆಗಳು 103ನೇ ಅಧ್ಯಾಯ ವಚನ 13 ಈ ರೀತಿಯಾಗಿ ಹೇಳ್ತಾ ಇದೆ. ತಂದೆಯು ಮಕ್ಕಳನ್ನ ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನ ಕನಿಕರಿಸುತ್ತಾನೆ ಎಂಬುದರ ಕುರಿತಾಗಿ. ತಂದೆಯು ಮಕ್ಕಳನ್ನ ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನ ಕನಿಕರಿಸುತ್ತಾನೆ. ಅಂದ್ರೆ ಇಲ್ಲಿ ತಂದೆಯ ಪ್ರೀತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ತಂದೆ ಹೇಗೆ ಮಕ್ಕಳನ್ನ ಪ್ರೀತಿಸ್ತಾನೆ ಎಂದು ನೋಡುವಾಗ ಅನೇಕ ಸಾರಿ ಹೊಡಿತಾನೆ, ಗದರಿಸ್ತಾನೆ, ಇದು ಮಾಡ್ತಾನೆ. ಅದೇ ಸಮಯದಲ್ಲಿ ಅವ್ರಿಗೆ ಅಷ್ಟೇ ಪ್ರೀತಿಯನ್ನು ಆತನು ತೋರಿಸ್ತಕ್ಕಂಥವನಾಗಿದ್ದಾನೆ. ಇಲ್ಲಿ ದಾವೀದನು ಹೇಳ್ತಾನೆ, ದೇವ್ರು ಹೇಗೆ ನಮ್ಮನ್ನು ಪ್ರೀತಿಸ್ತಾರಂತಂದ್ರೆ ತಂದೆ ರೀತಿಯಲ್ಲಿ, ದೇವ್ರು ನಮ್ಮನ್ನ ತಂದೆ ರೀತಿಯಲ್ಲಿ, ತಾಯಿ ರೀತಿಯಲ್ಲಿ ಆತನೇನು ಮಾಡ್ತಕ್ಕಂಥವನಾಗಿದ್ದಾನೆ ಅಂದ್ರೆ ನಮ್ಮನ್ನ ಪ್ರೀತಿಸ್ತಕ್ಕಂಥವನಾಗಿದ್ದಾನೆ. ಇವಾಗ ಅಜ್ಜಿಗೆ ಅವಾಗಿಂದನೂ ಮಗಳು ಬಂದಿಲ್ಲ ಮನೆಯಾಗಿನೂ, ಇನ್ನೂ ಮಗ ಬಂದಿಲ್ಲ, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ ಹೇಳಿ ಏನಪ್ಪ ಅಂದರೆ ಹಾಗೆ ಹೇಳ್ತಾನೆ ಇರ್ತಾರೆ, ಕೇಳ್ತಾನೆ ಇರ್ತಾರೆ. ಅವ್ರು ಬರೋವ್ರಿಗೆ ಬಿಡಲ್ಲ ಅವರು. ಅವ್ರ ಬಗ್ಗೆ ಬಡಬಡಿಸ್ತಾನೆ ಇರ್ತಾರೆ, ಇನ್ನೂ ಬರಲಿಲ್ಲ ಅಂತ. ಹಾಗೆ ಪ್ರತಿ ತಂದೆ ತಾಯಿಗಳು ತನ್ನ ಮಕ್ಕಳು ಹೊರಗಡೆ ಇರುವಾಗ ಅವರು ಬರೋವರೆಗೆ ಕೆಲಸದಿಂದ ಮುಗಿಸ್ಕೊಂಡು ಏನಾಗ್ತಾರೆ ಅಂತಂದರೆ ಅವ್ರ ವಿಷಯದಲ್ಲಿನೇ ಯೋಚನೆ ಮಾಡ್ತಾರೆ. ಒಂದು ಸ್ವಲ್ಪ ಬರೋ ತಡ ಆದರೂ ಸಹ ಏನು ಮಾಡ್ತಾರೆ ಅಂತಂದರೆ ಅವ್ರ ಅಸಮಾಧಾನ ಆಗಿ ಒಳಗೆ ಹೋಗೋದು, ಹೊರಗೆ ಹೋಗೋದು, ಬರೋದು, ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ದಾರಿ ನೋಡೋದು, ಬಂದ್ರ ಇಲ್ಲ ಅಂತ. ಹಾಗೇನೆ ಅವ್ರು ಏನು ಮಾಡ್ತಾರೆ ಅಂದರೆ ಕಾತುರದಿಂದ ಏನು ಮಾಡ್ತಾರೆ ಅಂದ್ರೆ ತಮ್ಮ ಮಕ್ಕಳ ಬರುವಿಕೆಯನ್ನು ಏನು ಮಾಡ್ತಾರೆ ಅಂತಂದ್ರೆ ಅವರು ಕಾಯ್ತಾ ಇರ್ತಾರೆ. ಯಾಕಪ್ಪ ಅಂತಂದರೆ ಅಂಥ ಹೃದಯ ಅವ್ರಿಗಿದೆ. ತಂದೆ ತಾಯಿ ಹಾಗೆ ಪ್ರಪಂಚದಲ್ಲಿ ನಮ್ಮನ್ನು ಯಾರೂ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿಗಳು ನಮ್ಮನ್ನು ಏನು ಮಾಡ್ತಾರೆ ಅಂದರೆ ಎಲ್ಲರಿಗಿಂತ ಅಧಿಕವಾಗಿ ಪ್ರೀತಿಸ್ತಾರೆ. ಹೇಗಂತಂದರೆ ತಮ್ಮನ್ನು ತಾವು ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ಏನು ಮಾಡ್ತಾರೆ ಅಂತಂದ್ರೆ ತಂದೆ ತಾಯಿ ನಮ್ಮನ್ನೇ ಪ್ರೀತಿ ಮಾಡ್ತಾರೆ. ಆದರೆ ವಿಪರ್ಯಾಸ ಏನಪ್ಪ ಅಂತಂದರೆ ಈ ದಿನಗಳಲ್ಲಿ ನೋಡುವಾಗ ಕೆಟ್ಟ ತಂದೆ ತಾಯಿಗಳನ್ನೂ ಸಹ ನಾವು ನೋಡ್ತೇವೆ. ತಮ್ಮ ಸಂತೋಷ, ತಮ್ಮ ಸುಖಕ್ಕೋಸ್ಕರ ಮಕ್ಕಳನ್ನು ಸಾಯಿಸುವಂಥ ಕೆಟ್ಟ ತಾಯಿಗಳು, ತಂದೆಗಳು ಇದ್ದಾರೆ. ಆದರೆ ದೇವರು ಅಂಥವನಲ್ಲ. ದೇವರು ಒಳ್ಳೆ ತಂದೆ, ಒಳ್ಳೆ ತಾಯಿ ಆಗಿರ್ತಕ್ಕಂಥವನು. ಅದೇ ಸಮಯದಲ್ಲಿ ಒಳ್ಳೆ ತಂದೆ ತಾಯಿಗಳು ಸಹ, ಶ್ರೇಷ್ಠವಾದ ತಂದೆ ತಾಯಿಗಳು ಸಹ ಇದ್ದಾರೆ, ನಮಗೆ ಉದಾಹರಣೆಯಾಗಿ ಇದ್ದಾರೆ. ನಾನು ಕಳೆದ ಸಾರಿ ಒಂದು ನ್ಯೂಸನ್ನು ನೋಡ್ತಾ ಇದ್ದೆ. ಆ ನ್ಯೂಸಲ್ಲಿ ಏನಾಯ್ತಪ್ಪ ಅಂತಂದರೆ ಒಂದು ಹಡಗಲ್ಲಿ ಅವ್ರೇನು ಮಾಡ್ತಾಯಿದ್ರು, ಪ್ರಯಾಣ ಮಾಡ್ಕೊಂಡು ಹೋಗ್ತಾಯಿದ್ರು. ಪ್ರಯಾಣ ಮಾಡ್ಕೊಂಡು ಹೋಗುವಂಥ ಸಮಯದಲ್ಲಿ ಏನಾಯ್ತಪ್ಪ ಅಂತಂದರೆ ಇದ್ದಕ್ಕಿದ್ದ ಹಾಗೆ ಅವ್ರು ಹೋಗ್ತಾ ಇದ್ದಂಥ ಆ ಒಂದು ಹಡಗು ಏನಾಯ್ತಪ್ಪ ಅಂದರೆ ಅಪಘಾತಕ್ಕೆ ಒಳಗಾಗಿ ಏನಾಯಿತು ಅಂದ್ರೆ ನೀರು ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಡ್ತಂತೆ. ಆ ಹಡಗಲ್ಲಿ ನೀರು ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಒಬ್ಬ ತಾಯಿಗೆ ಒಂದು ಮಗು, ಚಿಕ್ಕ ಮಗು ಇದೆ, ಕೂಸು, ಮೇ ಬಿ 1 ವರ್ಷ 2 ವರ್ಷ ಮಗು ಇರಬೇಕು. ಆ ಮಗು ಇದೆ. ಇವಾಗ ಅದರಲ್ಲಿರೋರು ಎಲ್ಲರೂ ಕೂಕೊಳ್ಳೋಕೆ ಸ್ಟಾರ್ಟ್ ಆಗಿದ್ದಾರೆ. ಆ ಕಡೆ ಈ ಕಡೆ ಜೀವ ಪ್ರಾಣ ಉಳಿಸ್ಕೊಳ್ಳೋಕೆ ಏನು ಮಾಡ್ತಾರೆ, ತುಂಬ ಹೋರಾಟ ಮಾಡ್ತಾ ಇದ್ದಾರೆ. ಈ ಮಹಿಳೆ ಏನು ಮಾಡಿದಾಳೆ ಅಂದರೆ ಚಿಕ್ಕ ಮಗು ತಗೊಂಡ್ಬಿಟ್ಟು ಆ ಒಂದು ಹಡಗನ್ನು ನಡೆಸ್ತಕ್ಕಂಥ ಆ ಕ್ಯಾಪ್ಟನ್ ರೂಮ್ ಒಳಗೆ ಒಂದು ರೂಮ್ ಇತ್ತಂತೆ. ಆ ರೂಮ್ ಒಳಗೆ ಹೋಗಿ ಡೋರ್ ಹಾಕೊಂಡ್ಬಿಟ್ಟಿದ್ದಾಳೆ. ನೀರು ಒಳಗೆ ಬರ್ತಾ ಇದೆ, ನನ್ನ ಮಗನ ಕಾಪಾಡ್ಬೇಕಂತ ಹೇಳಿ ಆ ಒಂದು ಹಡಗಲಿರ್ತಕ್ಕಂಥ ಒಂದು ರೂಮ್ಗೆ ಹೋಗ್ಬಿಟ್ಟು ಏನು ಮಾಡಿದಾಳೆ, ಬಾಗಿಲು ಹಾಕೊಂಡ್ಬಿಟ್ಟಿದ್ದಾಳೆ. ಆಗ ನೀರು ತುಂಬ್ತಾ ಏನಾಗಿದೆಪ್ಪ ಅಂದರೆ ಆ ರೂಮ್ಗೂ ಸಹ ಸೇರ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಟ್ಟೈತೆ. ಆವಾಗ ಸೇರ್ಕೊಳ್ಳೋಕೆ ಸ್ಟಾರ್ಟ್ ಆದಾಗ ಏನು ಮಾಡಿದ್ದಾಳೆ ತಾಯಿ, ತನ್ನ ಮಗು ತನ್ನ ಎದೆವರೆಗೂ ಬರೋವರೆಗೆ, ಕತ್ತವರೆಗೂ ಬರೋವರೆಗೆ ಹಾಗೇನೆ ಮಗುನ ಮೇಲಕ್ಕೆತ್ತಿ ಹಾಗೇ ಇಟ್ಕೊಂಡಿದ್ದಾಳಂತೆ ಆ ಮಗುನ. ಕೊನೆಗೆ ದುರಾದೃಷ್ಟ ಏನಾಯ್ತಪ್ಪ ಅಂತಂದರೆ ಆ ಮಗುನೂ ತಾಯಿನೂ ಸಹ ಆ ನೀರಲ್ಲಿ ಮುಳುಗಿ ಏನಾದ್ರಪ್ಪ ಅಂದ್ರೆ ಪ್ರಾಣ ಕಳ್ಕೊಂಡ್ರು. ಅಂದರೆ ಆ ಮಗುನ ಏನು ಮಾಡಿದಾರೆ ಅಂತಂದರೆ ಇನ್ನೇನು ಆ ಮಗು ಸತ್ತೋಗುತ್ತೆ, ನಾನು ಸತ್ತೋಗ್ತೇನೆ ಅಂತ ಗೊತ್ತಾದಾಗ ಏನು ಮಾಡಿದಾಳೆ, ಆ ಮಗುನ ಗಟ್ಟಿಯಾಗಿ ಒಪ್ಕೊಂಡು ಹಾಗೇನೇ ಇದ್ಲಂತೆ. ಅವ್ರು ಡೆಡ್ ಬಾಡಿ ತೆಗಿಯುವಾಗ ಏನಾಗಿದೆಪ್ಪ ಅಂದರೆ ಆ ಮಗುನ ಹಿಡ್ಕೊಂಡಿರೋದು ಹಾಗೆ ಅವಳೇನು ಮಾಡಿದೆ ಅಂದರೆ ಪ್ರಾಣ ಕಳ್ಕೊಂಡಿದ್ದಾರೆ. ನನ್ನ ಮಗು ಎಲ್ಲಾದರೂ ನೀರಲ್ಲಿ ತೇಲ್ಕೊಂಡು ಹೋಗಬಾರ್ದು ಇಲ್ಲಿ ಸಮುದ್ರದಲ್ಲಿ ಅಂತ ಹೇಳಿ ಆ ಮಗುನ ಏನು ಮಾಡಿದ್ರೆ ಹಾಗೆ ಗಟ್ಟಿಯಾಗಿ ಒಪ್ಕೊಂಡಿದ್ಲು ಅಂತ ಹೇಳಿ ಆ ನ್ಯೂಸಲ್ಲಿ ಹೇಳ್ತಾ ಇದ್ರು. ಹಾಗೆ ತಂದೆ ತಾಯಿಗಳು ಏನು ಮಾಡ್ತಾರೆ, ನಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾರೆ. ನಾವು ಸತ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಂತ ಹೇಳಿ.
ಹಾಗೆ ಈ ಥರ ಶಾರೀರಿಕ ತಂದೆ ತಾಯಿಗಳು ಇಷ್ಟು ವಿಪರೀತವಾಗಿ ಅವರು ಏನು ಮಾಡ್ತಕ್ಕಂಥವ್ರಾಗಿದೆ ಅಂದರೆ ಪ್ರೀತಿ ಮಾಡೋರಾಗಿದ್ದಾರೆ. ಈ ಪ್ರೀತಿಯನ್ನು ಅನುಭವಿಸಿರ್ತಕ್ಕಂಥ ದಾವೀದನು ಹೇಳ್ತಾನೆ, ದೇವ್ರು ಏನು ಮಾಡ್ತಾನೆ, ತಂದೆಯ ಹಾಗೆ ತಾಯಿಯ ಹಾಗೆ ನಮ್ಮನ್ನು ಏನು ಮಾಡ್ತಾನಂತೆ, ಆತನು ನಮ್ಮ ಪೋಷಕರ ಹಾಗೆ ಆತನ ಏನು ಮಾಡ್ತಾನೆ, ದೇವರು ಸಹ ಪ್ರೀತಿ ಮಾಡ್ತಾನೆ ಎಂಬುದರ ಕುರಿತಾಗಿ ಇಲ್ಲಿ ದಾವೀದನ ಭಕ್ತನು ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ತಂದೆಯು ಮಕ್ಕಳನ್ನ ಕನಿಕರಿಸುವಂತೆ ಏನು ಮಾಡ್ತಾನಂತೆ, ದೇವರು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನ ಕನಿಕರಿಸ್ತಾನೆ. ದೇವ್ರು ನಮಗೇನು ಮಾಡ್ತಾನಂದ್ರೆ ಕನಿಕರದಿಂದ ನಡೆಸ್ತಾನೆ. ಹೇಗೆ ಕನಿಕರಿಸ್ತಾನೆ ದೇವರು? ನಮ್ಮ ಮಕ್ಕಳು ತಪ್ಪು ಮಾಡುವಾಗ ನಾವೇನು ಮಾಡ್ತೇವೆ, ಅವ್ರಿಗೆ ಮನೆಯಿಂದ ಹೊರಗೆ ಹಾಕ್ಬಿಡ್ತೇವ? ಮನೆಗೆ ಹಾಕಲ್ಲ. ಏನು ಮಾಡ್ತೀವಿ, ನಾವು ಅವ್ರಿಗೆ ಹೊಡಿತೀವಿ, ಬೈತೀವಿ, ಶಿಕ್ಷೆ ಕೊಡ್ತೇವೆ, ಮತ್ತೆ ಅವ್ರಿಗೆ ಏನು ಮಾಡ್ತೀವಿ, ಮನೇಲಿ ಇಟ್ಕೊತೀವಿ, ಅವ್ರಿಗೆ ಬೇಕಾಗಿರೋದು ಎಲ್ಲದನ್ನು ಕೊಡ್ತೇವೆ, ಅವ್ರ ಭವಿಷ್ಯಕ್ಕೋಸ್ಕರ ಚಿಂತಿಸ್ತೇವೆ, ಶ್ರಮಿಸ್ತೇವೆ, ಅವ್ರನ್ನ ಸಾಕ್ತೇವೆ. ಹಾಗೇನೆ ಸಹ ದೇವರು ಸಹ ಏನು ಮಾಡ್ತಾನಂತಂದರೆ, ನಮ್ಮನ್ನು ಅನೇಕ ಸಾರಿ ದೇವ್ರ ವಿರುದ್ಧ ನಡ್ಕೊಳ್ಳುವಾಗ ದೇವ್ರು ನಮ್ಮನ್ನು ಏನು ಸುಮ್ಮನೆ ಬಿಡಲ್ಲ, ಶಿಕ್ಷಿಸ್ತಾನೆ, ಹೊಡಿತಾನೆ. ಆದರೆ ಆ ಶಿಕ್ಷೆ ಏನಕ್ಕಾಗಿರುತ್ತಪ್ಪ ಅಂತಂದರೆ ನಮ್ಮನ್ನು ನಾಶ ಮಾಡ್ಸಕ್ಕಲ್ಲ. ಅದು ಏನಕ್ಕಪ್ಪ ಅಂದರೆ ನಮ್ಮ ಮೇಲೆ ಆತನಿಗಿರ್ತಕ್ಕಂಥ ಪ್ರೀತಿಯಿಂದಲೇ ಆತನೇನು ಮಾಡ್ತಾನೆ ಅಂದರೆ ನಮ್ಮನ್ನೇ ಶಿಕ್ಷಿಸ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಮಗೆ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತೆ. ಅದ್ರ ಬಗ್ಗೆ ಒಂದು ವಚನವನ್ನು ನಾವು ನೋಡುವಾಗ ಅಲ್ಲಿ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ ವಚನ 5ರಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಮಗನೇ, ಕರ್ತನ ಶಿಕ್ಷೆಯನ್ನ ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನ ಹೊಡೆಯುತ್ತಾನೆ ಎಂಬುದು. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆಂದು ನೀವು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆಧಾರದಿಂದ ಹುಟ್ಟಿದವರು ಹೊರತು ಪುತ್ರರಲ್ಲ ಎಂಬುದ್ರ ಕುರಿತಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ. ಅಂದರೆ ಅನೇಕ ಸಾರಿ ದೇವ್ರು ನಮ್ಮನ್ನು ಏನು ಮಾಡ್ತಾರೆ ಅಂದ್ರೆ ಶಿಕ್ಷಿಸ್ತಾನೆ. ನಾವು ಯಾವಾಗ ಅಡ್ಡದಾರಿ ಹಿಡಿತೇವೋ, ನಾವು ಯಾವಾಗ ತಪ್ಪಾದ ದಾರಿಯಲ್ಲಿ ಹೋಗ್ತೇವೋ, ಅವಾಗ ಏನು ಮಾಡ್ತಾನೆ ದೇವ್ರು ನಮ್ಮನ್ನು ಶಿಕ್ಷಿಸ್ತಾನೆ. ಅವಾಗ ನಮಗೆ ಅನೇಕ ತೊಂದರೆ ಆಗುತ್ತೆ, ಸಮಸ್ಯೆ ಆಗುತ್ತೆ. ಆದರೆ ಏನಕ್ಕಪ್ಪ ಅಂದ್ರೆ ನಮ್ಮನ್ನು ಹಾಳು ಮಾಡಲಿಕ್ಕೆಲ್ಲ, ನಮ್ಮನ್ನು ಸರಿ ಮಾಡಲಿಕ್ಕೆ. ಇವಾಗ ನಮ್ಮ ಮಕ್ಕಳು ಯಾವ್ದಾರ ಕೆಟ್ಟ ಸ್ನೇಹಿತರ ಜೊತೆಗೆ ಹೋಗ್ತಾಯಿದ್ರೆ, ಕೆಟ್ಟ ದಾರಿಲಿ ಹೋಗ್ತಾಯಿದ್ರೆ, ನಾವೇನು ಮಾಡ್ತೇವೆ, ಅವ್ರನ್ನೇ ಶಿಕ್ಷಿಸ್ತೇವೆ. ಅವ್ರ ಜೊತೆಗೆ ಹೋಗ್ಬೇಡ, ಇವ್ರ ಜೊತೆಗೆ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಎಲ್ಲಿ ಹೋಗ್ಬೇಡ, ಅಲ್ಲಿ ನಿಲ್ಬೇಡ, ಇಲ್ಲಿ ನಿಲ್ಬೇಡ, ಅದನ್ನ ತಿನ್ಬೇಡ, ಇದನ್ನ ತಿನ್ಬೇಡ, ಅದನ್ನ ಕುಡಿಬೇಡ, ಇದನ್ನ ಕುಡಿಬೇಡ ಅಂತ ಏನು ಮಾಡ್ತೀವಿ ನಾವು ಮಕ್ಕಳಿಗೆ ಎಲ್ಲ ಹೇಳ್ತೀವಿ. ಏನಕ್ಕೆ ಹೇಳ್ತೀವಿ? ಅವರ ಆರೋಗ್ಯ, ಅವರ ಭವಿಷ್ಯ ಉಜ್ವಲವಾಗಬೇಕು, ಅವ್ರ ಭವಿಷ್ಯ ಚೆನ್ನಾಗಿರ್ಬೇಕಂತ ಹೇಳಿ ಮಾಡ್ತೇವಂತೆ, ಹಾಗೆಲ್ಲ ಮಾಡ್ತೇವೆ. ಹಾಗೆಯೇ ದೇವರು ಸಹ ಏನು ಮಾಡ್ತಾನಂದರೆ, ನಾವು ಯಾವಾಗ ಆತನ ಮಾರ್ಗ ಬಿಟ್ಟು ತಪ್ಪಾಗಿ ಹೋಗ್ತಿರ್ತೇವೋ, ಪಾಪದಲ್ಲಿ ನಾವು ನಡೀತಿರ್ತೇವೋ, ಅವಾಗ ದೇವ್ರು ನಮ್ಮನ್ನು ಶಿಕ್ಷೆ ಮಾಡ್ತಾನೆ. ಏನಕ್ಕಪ್ಪ ಅಂತಂದ್ರೆ ನಾವು ಆತನ ಮಕ್ಕಳಾಗಿರೋದ್ರಿಂದ. ಹಾಗೆ ಆತನು ಹೇಗೆ ನಮ್ಗೆ ಶಿಕ್ಷಿಸ್ತಾನೆ? ತಂದೆಯು ಮಕ್ಕಳನ್ನು ಶಿಕ್ಷಿಸೋ ರೀತಿಯಲ್ಲಿ ಶಿಕ್ಷಿಸ್ತಾನೆ. ಏನಕ್ಕಾಗಿ? ನಮ್ಮನ್ನು ಕ್ರಮಪಡಿಸೋದಕ್ಕೋಸ್ಕರ. ಒಂದು ವೇಳೆ ದೇವ್ರು ನಮ್ಮನ್ನು ಶಿಕ್ಷಿಸ್ತೇ ಹೋದರೆ ನಾವು ದೇವ್ರ ಮಕ್ಕಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ. ಅಂದರೆ ತಂದೆಯಿಂದ ಶಿಕ್ಷೆನೇ ಹೊಂದಿಲ್ಲ ಅಂತಕ್ಕಂಥ ಮಗ ಈ ಭೂಮಿಯಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ. ತಂದೆ ಒಂದು ವೇಳೆ ಹೊಡಿತಾ ಇಲ್ಲಪ್ಪ ಅಂತಂದ್ರೆ ಅವನ ಮಗ ಅಲ್ಲ ಅಂತ ಅರ್ಥ. ವಾಕ್ಯ ಏನು ಹೇಳುತ್ತೆ? ಒಂದು ವೇಳೆ ತಂದೆ ಮಕ್ಕಳಿಗೆ ಹೊಡೆದಿಲ್ಲ ಅಂದ್ರೆ ಅವ್ನು ನಿಜವಾದ ತಂದೆ ಅಲ್ಲ ಅಂತ ಅರ್ಥ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಏನಂತ ಹೇಳಿ? ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆಧಾರದಿಂದ ಹುಟ್ಟಿದವರು ಹೊರತು ಪುತ್ರರಲ್ಲ. ನಿಮ್ಮಪ್ಪ ನಿಮ್ಮನ್ನು ಹೊಡೆದಿಲ್ಲ ಅಂದ್ರೆ ತಂದೆ ಅಲ್ಲ ಅಂತ ಅರ್ಥ. ಹೊಡಿಬೇಕು ಅಲ್ವಾ? ಏನು ಹೊಡಿಬೇಕು? ತಪ್ಪಾಗಿ ದಾರಿಯಲ್ಲಿ ನಡೆಯುವಾಗ ಏನು ಮಾಡ್ತೇವೆ? ಹೊಡಿತಾರೆ. ನೀವು ಕರೆಕ್ಟ್ ಆಗಿದ್ರೆ ತಂದೆ ಯಾಕೆ ಹೊಡಿತಾನೆ? ಸುಮ್ಮನೆ ಹೊಡ್ಯಕ್ಕೆ ಆತನೇನು ಲೂಸಾ ಅಲ್ವಾ? ದೇವರು ಹಂಗೇನೆ, ನಮ್ಮ ತಂದೆ ತಪ್ಪಾದ್ರೆ ಮಾತ್ರ ಹೊಡಿತಾರೆ, ತಪ್ಪು ಮಾಡಿಲ್ಲ ಅಂದರೆ ಹೊಡೆಯಲ್ಲ. ಹಾಗೆ ದೇವರು ಸಹ ಏನು ಮಾಡ್ತಾರೆ ಅಂತಂದರೆ ನಮ್ಗೆ ಶಿಕ್ಷಿಸ್ತಾರೆ. ಅನೇಕ ಸಾರಿ ನಾವೇನು ಮಾಡ್ತೇವಪ್ಪ ಅಂದರೆ, ನಾವು ದಾರಿ ತಪ್ಪುವಾಗ ದೇವ್ರು ನಮಗೆ ಶಿಕ್ಷಿಸ್ತಾನೆ. ಏನಕ್ಕೆ? ದಾರಿ ತರಕ್ಕೆ. ಅದಕ್ಕೆ ಅಯ್ಯೋ ನನಗೆ ಆ ಥರ ಕಷ್ಟ ಬಂದಿದೆ, ಈ ಥರ ಕಷ್ಟ ಬಂದಿದೆ, ದೇವ್ರು ನನಗೆ ಇಷ್ಟೊಂದು ಕೊಟ್ಟಿದ್ದಾನೆ, ಅಯ್ಯೋ ಹಾಗೆ ಹೀಗೆ ಅಂತೇಳಿ ನಾವು ದೇವ್ರ ಮೇಲೆ ಗುಣಗುಟ್ಟಬಾರ್ದು. ಯಾಕಪ್ಪ ಅಂತಂದರೆ ದೇವ್ರು ನಮ್ಮ ಮೇಲೆ ಪ್ರೀತಿ ಉಳ್ಳವನಾಗಿದ್ದಾನೆ. ಪ್ರೀತಿ ಇರೋದ್ರಿಂದ ನಮ್ಗೆ ಏನು ಮಾಡ್ತಾನೆ ಅಂದರೆ, ನಾವು ತಪ್ಪಾದ ದಾರಿಯಲ್ಲಿ ಹೋಗುವಾಗ ನಮ್ಮನ್ನು ಶಿಕ್ಷಿಸ್ತಾನೆ, ನಮ್ಮನ್ನು ಕ್ರಮಪಡಿಸೋದಕ್ಕೋಸ್ಕರ. ಯಾಕಂತಂದರೆ
ನಾವು ಆತನಿಗೆ ಮಕ್ಕಳಾಗಿದ್ದೇವೆ. ಅದನ್ನೇ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವ್ರನ್ನ ಕರ್ತನ ಏನ್ ಮಾಡ್ತಾನೆ? ಕಾಣಿಸ್ತಾನೆ. ಶಿಕ್ಷೆ ಕೊಡೋದು ಮಾತ್ರ ಅಲ್ಲ ಸ್ವಾಮಿ, ಮತ್ತೆ ಕರುಣೆ ತೋರಿಸ್ತಾನೆ, ಮತ್ತೆ ಮರಗ್ತಾನೆ. ಎಷ್ಟೋ ಸಲ ನಮ್ಮ ಮಕ್ಕಳಿಗೆ ಹೊಡಿತೀವಿ, ಆಮೇಲೆ ಮನಸ್ಸೇನಾಗುತ್ತಪ್ಪ ಅಂದರೆ ನಾವು ಸಹ ಮರುಗ್ತೇವೆ. ಅಯ್ಯೋ ಹೊಡಿಬಾರ್ದಾಗಿತ್ತು, ಅವನಿಗೆ ಗೊತ್ತಾಗಲ್ಲ, ಅವಳಿಗೆ ಗೊತ್ತಾಗಲ್ಲ, ತಪ್ಪು ಮಾಡಿಬಿಟ್ಟಿದ್ದಾಳೆ, ತಿಳಿದೇನೆ ಮಾಡಿಬಿಟ್ಟಿದ್ದಾರೆ, ಆ ಥರ ನಾನು ಹೊಡಿಬಾರ್ದಾಗಿತ್ತು ಅಂತ ಹೇಳಿ ಏನು ಮಾಡ್ತಾರೆ ತಂದೆ ತಾಯಿ ಏನು ಮಾಡ್ತಾರೆ? ಅವರು ಮನ ಮರಗ್ತಕ್ಕಂಥವ್ರಾಗಿದ್ದಾರೆ. ಕಾರಣ ಏನಪ್ಪ ಅಂದರೆ ಕನಿಕರ ಇದೆ ಯಾರ ಮೇಲೆ? ತನ್ನ ಮಕ್ಕಳ ಮೇಲೆ. ಹಾಗೆ ದೇವರಿಗೆ ನಮ್ಮ ಮೇಲೆ ಕನಿಕರ ಉಳ್ಳಂಥವನು, ನಮ್ಮನ್ನು ಶಿಕ್ಷಿಸುವ ಆತನು, ನಮ್ಮನ್ನು ಕ್ರಮಪಡಿಸುವಂಥವನು ಭೂಮಿಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ದೇವರು ನಮ್ಮನ್ನ ಪ್ರೀತಿಸ್ತಕ್ಕಂಥವನಾಗಿದ್ದಾನೆ. ಅದಕ್ಕೆ ಅನೇಕ ಹಾಡುಗಳಲ್ಲಿ ನಾವು ಹಾಡಾಡ್ತೇವೆ. ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು ಅಂತೇಳಿ. ಆಮೇಲೆ ಫಸ್ಟ್ ಒಂದು ಹಾಡು ಹಾಡಿದ್ವಿ, ತಂದೆ ದೇವ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ಅಂದ್ರೆ ತಂದೆ ಒಬ್ಬನಿದ್ಬಿಟ್ಟೆ ಅಂತಂದ್ರೆ ಸಾಕು. ಭಕ್ತನ ಸಾಂಗಲ್ಲಿ ಏನು ಹಾಡಲ್ಲಿ ಏನು ಹೇಳ್ತಾನಂದ್ರೆ, ತಂದೆ ನೀನು ಒಬ್ಬನಿದ್ರೆ ಸಾಕು, ನಾನು ಎಲ್ಲ ಪ್ರಪಂಚನೇ ಗೆದ್ದು ಬರ್ತೀನಿ ಅಂತ. ತಂದೆ ಏನಾಗಿದ್ದಾನಪ್ಪ? ಒಂದು ಸ್ನೇಹಿತ, ಹಿತೈಷಿ, ಎಲ್ಲವೂ ಆಗಿದ್ದು. ಏನು ಮಾಡ್ತಾನಂತಂದ್ರೆ ಮಕ್ಕಳನ್ನ ನಡೆಸ್ತಕ್ಕಂಥವನಾಗಿದ್ದಾನೆ. ಅದಕ್ಕೆ ಆ ಹಾಡುಗಾರನ ಹೇಳ್ತಾನೆ, ಸ್ವಾಮಿ ನೀನು ಇದ್ರೆ ಸಾಕು ದೇವ್ರೇ, ತಂದೆ ಆದಂಥ ದೇವ್ರೇ ನೀನು ನನಗಿದ್ರೆ ಸಾಕಪ್ಪ, ನೀನು ನನಗೆ ತಂದೆ ಆಗಿದ್ರೆ ನಾನು ಏನು ಬೇಕಾದರೂ ನಾನು ಮಾಡೋಕ್ಕೆ ಆಗುತ್ತೆ, ನಾನೆಲ್ಲ ಮಾಡೋಕ್ಕಾಗುತ್ತೆ. ನೀನು ನನ್ನ ಪ್ರೀತಿಸ್ತೀಯ, ಶಿಕ್ಷಿಸ್ತೀಯ, ಮುದ್ದಿಸ್ತೀಯ, ಎಲ್ಲ ರೀತಿ ನನಗೆ ಸಪೋರ್ಟ್ ಆಗಿರ್ತೀಯ ಸ್ವಾಮಿ, ನೀನು ನನ್ನ ಜೊತೆಗಿದ್ರೆ ಸಾಕು, ಅದೇ ನನ್ನ ಸೌಭಾಗ್ಯ ಅಂತ ಹೇಳ್ತಾನೆ. ಹಾಗೆ ನಾವು ದೇವರೊಂದಿಗಿರೋದು, ದೇವ್ರು ನಮ್ಮೊಂದಿಗಿರೋದು ಬಹಳ ಶ್ರೇಷ್ಠ. ಹಾಗೆ ನಾವು ದೇವರೊಂದಿಗೆ ಯಾವಾಗಲೂ ಏನು ಮಾಡಬೇಕಂದ್ರೆ ತಂದೆ ಮಕ್ಕಳ ಸಂಬಂಧದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇರಬೇಕು. ಯಾವಾಗ ನಮ್ಮ ಸಂಬಂಧ ಕೆಟ್ಟೋಗ್ತದೆ, ನಾವು ಆತನಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಏನಾಗ್ತದೆ? ನಮ್ಮ ಮತ್ತೆ ದೇವರ ಸಂಬಂಧ ಹಾಳಾಗ್ತಕ್ಕಂಥದ್ದಾಗಿದೆ. ಅದರಿಂದ ಪ್ರತಿನಿತ್ಯವೂ ಸಹ ನಾವೇನು ಮಾಡಬೇಕಂದ್ರೆ ನಮ್ಮ ತಂದೆಯ ಬಳಿಗೆ ಬಂದು, ಸ್ವಾಮಿ ನನ್ನ ಎಲ್ಲ ತಪ್ಪನ್ನು ಕ್ಷಮಿಸು, ತಿಳಿದು ಮಾಡಿದೆಲ್ಲ ನನ್ನ ಪಾಪ ಅಪರಾಧನ ಕ್ಷಮಿಸು, ನನ್ನನ್ನು ಶುದ್ಧೀಕರಿಸು, ನನ್ನನ್ನು ನೂತನಪಡಿಸು, ನನಗೆ ನಿನ್ನ ಕನಿಕರ ಅಗತ್ಯ ಇದೆ, ನಿನ್ನ ಪ್ರೀತಿ ನನಗೆ ಅಗತ್ಯತೆ ಇದೆ. ನಿನ್ನ ಪ್ರೀತಿ ಇಲ್ಲದೆ, ನಿನ್ನ ಕನಿಕರ ಇಲ್ಲದೆ, ನಿನ್ನ ನಡೆಸುವಿಕೆ ಇಲ್ಲದೆ ನಾನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ. ನೀನು ನನ್ನ ಜೊತೆಗೆ ಯಾವಾಗಲೂ ತಂದೆಯಾಗಿ, ತಾಯಿಯಾಗಿ ನೀನು ನನ್ನ ಜೊತೆಗೆ ನಡೆಸು ಅಂತ ಹೇಳಿ ನಾವೇನು ಮಾಡಬೇಕಾಗಿದೆ? ಅನುದಿನವೂ ಆತನಲ್ಲಿ ಪ್ರಾರ್ಥಿಸಬೇಕಾಗಿದೆ. ಹಾಗಾಗುವಂತೆ ಕರ್ತ ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ಹೌದು, ನೀವು ಅಪ್ಪ ಭೂ ಸಂಬಂಧವಾದ ತಂದೆ ತಾಯಿಗಳ ಹಾಗೆ ನೀವು ನಮ್ಮನ್ನು ಪ್ರೀತಿಸುವಂಥ ದೇವರು. ಅವರಿಗಿಂತಲೂ ಸ್ವಾಮಿ ನೀವು ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವಂಥವರಾಗಿದ್ದೀಯಪ್ಪ. ಭೂ ಸಂಬಂಧವಾದ ತಂದೆ ತಾಯಿಗಳು ಒಂದು ವೇಳೆ ಅವರು ನೋವುಂಟಾಗಿ ಅವ್ರು ನಮ್ಮನ್ನು ಬಿಟ್ಟರು ಬಿಡಬಹುದು ಸ್ವಾಮಿ, ಅವ್ರು ನಮ್ಮನ್ನು ದೂರ ಮಾಡಿದ್ರು ಮಾಡಬಹುದು ಸ್ವಾಮಿ. ಆದರೆ ನೀನು ಬಿಡದ ದೇವರಾಗಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ನೀವು ತೊರೆಯದ ದೇವರಾಗಿದ್ದೀರಿ, ಕನಿಕರವುಳ್ಳ ದೇವರಾಗಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ. ಹಾಗೆ ನಾವು ಸಹ ಸ್ವಾಮಿ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸೋಕ್ಕೆ ಸಹಾಯ ಮಾಡು. ನಿನ್ನ ಕನಿಕರ ಹೊಂದಿ ಜೀವಿಸೋಕ್ಕೆ ಸಹಾಯ ಮಾಡು. ನಾವು ತಪ್ಪಾದ ಮಾರ್ಗದಲ್ಲಿ ಹೋಗುವಾಗ ನಮ್ಮನ್ನು ತಿದ್ದಿ ಸರಿಪಡಿಸುವಾಗ ನಾವು ಬೇಸರಗೊಳ್ಳದೆ ಸ್ವಾಮಿ ನಿಮ್ಮನ್ನು ಆತುಕೊಂಡು ಜೀವಿಸೋಕ್ಕೆ ಸಹಾಯ ಮಾಡು. ನಮಗೆ ಕೊಟ್ಟಂಥ ತಂದೆ ತಾಯಿಗಳಿಗೆ ಆಗಿ ಸ್ತೋತ್ರ, ಅವರ ಪ್ರೀತಿಗಾಗಿ ಸ್ತೋತ್ರ, ನಿಮ್ಮ ಪ್ರೀತಿಗಾಗಿ ನಾವು ಸ್ತೋತ್ರ ಮಾಡುತ್ತೇವಪ್ಪ. ಹೀಗೆ ಸ್ವಾಮಿ ನಾವು ನಮ್ಮ ತಂದೆ ತಾಯಿಗಳನ್ನು ಪ್ರೀತಿಸುವಂತೆ, ನಿಮ್ಮನ್ನು ಪ್ರೀತಿಸುವಂತೆ, ನಿಮ್ಮ ಮಾರ್ಗದಲ್ಲಿ ನಾವು ನಡೆಯುವಂತೆ, ನಮ್ಮ ಮೂಲಕವಾಗಿ ನಿಮ್ಮ ನಾಮವನ್ನು ಮಹಿಮೆ ಮಾಡೋಕ್ಕೆ ಕೃಪೆ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಯೇಸುವಿನ ಮೂಲಕ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ, ಆಮೆನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರಿಗೆ ಮಹಿಮೆ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳೋದ್ರ ಮೂಲಕವಾಗಿ ಅವರು ಸಹ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ.